ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳಾ ದೇವಿಯವರು. ಪರಿಮಳಾ ದೇವಿಯವರು ಪ್ರಸೂತಿ ತಜ್ಞರು, ಸ್ತ್ರೀರೋಗ ತಜ್ಞರು, ಮೇಲಾಗಿ ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಮಾಡಿದವರು. ಅದಕ್ಕಿಂತ ಮೇಲಾಗಿ ಕಾಲ್ಪೋಸ್ಕೋಪಿಯಲ್ಲಿ, ರೋಬೋಟಿಕ್ ಸರ್ಜರಿಯಲ್ಲಿ ಅತ್ಯಂತ ಪ್ರವೀಣರಾದಂಥವ್ರು. ಆದರೆ ಇವತ್ತು ಅವರು ಟ್ರೆಡಿಷನಲ್ ಆಗಿ ನಮ್ಮ ಗರ್ಭ ಸಂಸ್ಕಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ನಾನು ಮಾತಾಡೋಕೆ ಹೋಗ್ತಾ ಇರೋದು ಟೆಕ್ನಾಲಜಿ ಅಂಡ್ ದ ಟ್ರೆಡಿಷನ್ ಅಂತ. ಸೊ ಈ ಟೆಕ್ನಾಲಜಿ ಟ್ರೆಡಿಷನ್ ಎರಡೂ ಸಂಗಮ ಆದಾಗ ಹೇಗಿರುತ್ತೆ ಅಂತಂದು ನಮ್ಗೆಲ್ರಿಗೂ ಗೊತ್ತು. ಸಂಸ್ಕಾರ ಅಂತಂದ್ರೆ ಸನಾತನ ಧರ್ಮದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಸಂಸ್ಕಾರ ಅಂತಂದ್ರೆ ನಮ್ಮಲ್ಲಿರುವ ಅವಗುಣಗಳನ್ನ ತೆಗೆದು ಸದ್ಗುಣಗಳನ್ನ ತುಂಬಿ ಸದಾಚಾರ, ಸದ್ವಿಚಾರ, ಸದ್ಭಕ್ತಿಯನ್ನು ತುಂಬೋದಕ್ಕೆ ಸಂಸ್ಕಾರ ಅಂತಂತೀವಿ. ಹಾಗಾಗಿ ಎಲ್ರೂ ಏನ್ ಅನ್ಕೊಳ್ತಾರೆ, ಸಂಸ್ಕಾರ ಅಂತಂದ್ರೆ ಅದು ಆಧ್ಯಾತ್ಮಿಕವಾದಂತಹದ್ದು, ಟ್ರೆಡಿಷನಲ್ ಪರಂಪರೆಯಾದಂತಹದ್ದು ಅಂತ. ಆದರೆ ವೈಜ್ಞಾನಿಕ ಪ್ರವೃತ್ತಿ ಇರುವಂತ ಪರಿಮಳಾ ದೇವಿಯವರು ಸಂಸ್ಕಾರ, ಅದು ಗರ್ಭ ಸಂಸ್ಕಾರ ಏನಂತ ತಿಳಿಸ್ಕೊಳಕ್ ಬಂದಿದ್ದಾರೆ. ಸ್ವಾಗತ ಪರಿಮಳ ಅವರೇ. ನಮಸ್ಕಾರ. ನಮಸ್ಕಾರ ಮೇಡಮ್. ತಸ್ಮೈ ಶ್ರೀ ಗುರುವೇ ನಮಃ. ತಮ್ಮ ಜೊತೆಗೆ ಈ ಒಂದು ಸಂಸ್ಕಾರದ ಬಗ್ಗೆ ನಾ ಶೇರ್ ಮಾಡ್ಕೊಳ್ತಾ ಇರೋದು ನನಗ್ ಗೊತ್ತಿರೋ ಒಂದು ಏನ್ ಜ್ಞಾನ ಇದೆ ಅದು ವೃದ್ಧಿ ಮಾಡ್ಕೊಳಕ್ ನಾ ಬಂದಿದ್ದೀನಿ. ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಉಪಾಯ ನಂದು. ನಾನ್ ಇಲ್ಲಿ ಏನು ಓಕೆ. ಮಾತಾಡಕ್ ಬರ್ತಿಲ್ಲ, ನಿಮ್ಮಿಂದ ನಾ ಕೇಳ್ಬೇಕು. ಯಾಕಂದ್ರೆ ಈ ಚಾನೆಲ್ಗೆ ಆಧ್ಯಾತ್ಮ, ಆಹಾರ, ಆರೋಗ್ಯಕ್ಕೆ ಮಾಡಿಸಿದ ಇದು ಟಾಪಿಕ್ ಅನ್ನೋದು ನನ್ನ ಒಂದು ಫೀಲಿಂಗ್. ಅದು ತಾವು ಒಪ್ಕೊಳ್ತೀರಾ ಅನ್ಕೊಂಡಿದೀನಿ. ತುಂಬಾ ತುಂಬಾ ಇದು ತುಂಬಾ ಇನ್ನ ಧನ್ಯವಾದಗಳು. ಈಗ ತಾವ್ ಹೇಳ್ದಂಗೆ ಹ್ಮ್. ಟೆಕ್ನಾಲಜಿನಲ್ಲಿ ವೈಜ್ಞಾನಿಕವಾಗಿ ನಾವು ಮುಂದೆ ಓಡ್ತಿದೀವಿ ಅಂದ್ರೆ ಹ್ಮ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ಎಲ್ಲಿಂದ ಎಲ್ಲಿ ಹೋಗ್ತೀವಿ ಅಂತ ಯಾರಿಗೂ ಇನ್ನೂ ಕ್ಲಾರಿಟಿ ಇಲ್ಲ. ಹೌದು ಇದ್ರ ಹೌದು. ಕಡೆ ನಮ್ದು ಒಂದು ಸಹಜವಾದ ಒಂದು ಏನು ಅಂದ್ರೆ ಒಂದು ಜನ್ಮಕ್ಕೆ ಒಂದು ಹೊಸ ಜೀವ ಕೊಡುವಂತ ಒಂದು ಗರ್ಭಿಣಿಯರ ಒಂದು ಪ್ರವೃತ್ತಿ ಎನ್ಬೋದು. ಒಂದು ಹ್ಮ್. ಹೆಣ್ಣು ಜನನ ಆದ್ಮೇಲೆ ಅವಳಿಗೆ ಒಂದು ಗರ್ಭವನ್ನು ಧರಿಸುವ ಒಂದು ಶಕ್ತಿ ಇದೆ. ಒಂದು ಹೊಸ ಹ್ಮ್. ನವಚೇತನ ಒಂದು ಜೀವಕ್ಕೆ ಮತ್ತೆ ಅವಳು, ನಾವೇನಂತೀವಿ ಅದು ಆತ್ಮ ಅನ್ಬೋದು, ಜೀವ ಅನ್ಬೋದು, ನಮ್ಮ ಒಂದು ನಂಬಿಕೆ ಪ್ರಕಾರ ಹೌದು. ಅದನ್ನ ನಾವು ಉತ್ಪತ್ತಿ ಮಾಡುವಂತ ಶಕ್ತಿ ಹೊಂದಿರುವ ಮಹಿಳೆ ಹ್ಮ್. ಗರ್ಭಿಣಿ ಅಂತ ಆಗೋದು ಒಂದು ಅತೀ ಸಹಜ. ನಿಮ್ಮ ಸಮಯದಲ್ಲಿ ನಾವು ನಮ್ಮ ಮಕ್ಕಳಿಗೆ ಜನ್ಮ ಕೊಟ್ಟಾಗ ಮದುವೆ ಆಯ್ತು, ಗರ್ಭಿಣಿಯರಾದ್ರು, ಮಗು ಆಯ್ತು, ಇಲ್ಲಿಗೆ ಮುಗೀತು. ಅದ್ರ ಬಗ್ಗೆ ನಮ್ಗೆ ಹೌದು. ಜಾಸ್ತಿ ಗೊತ್ತಿಲ್ಲ. ಒಂದೆರಡು ವರ್ಷ ಲೇಟ್ ಆದ್ರೆ ಅಲ್ಲಿಂದ ಇಲ್ಲಿಂದ ನಮ್ಗೆ ಚಡಿ ಏಟುಗಳು ಬೀಳ್ತಿತ್ತು ತಾಯಿಯಿಂದ ಎಲ್ಲ. ಏನ್ ಮಾಡ್ಕೊಂಡು ಕೂತಿದ್ಯಾ ನೀನು, ಮೊದ್ಲು ಮಗು ಮಾಡು. ಅತ್ತೆಯಿಂದ ಅತ್ತೆಯಿಂದ ಅತ್ತೆಯಿಂದ. ಅತ್ತೆಯಿಂದ ಇದರಿಂದ ಬರ್ತಿತ್ತು, ಅಥವಾ ಹಿತ ನುಡಿಗಳು ಬರ್ತಿತ್ತು ಅನ್ಬೋದು. ಹ್ಮ್. ಆದ್ರೆ ಇವಾಗ ಅದೇ ಗರ್ಭವನ್ನ ಧರಿಸಿದ ಮಹಿಳೆಗೆ ಹ್ಮ್. ಹಲವಾರು ರೀತಿಯ ಫೆಸಿಲಿಟೀಸ್ಗಳು ಇದೆ. ಹ್ಮ್. ಡಾಕ್ಟರ್ಗಳು ಯಾವ ರೀತಿ ಡಾಕ್ಟರ್ಗಳು ಬೇಕಾದ್ರೂ ನೋಡ್ಬೋದು, ಹ್ಮ್. ಸಲಹೆ ಕೊಡ್ಬೋದು. ಅವಳು ಹ್ಮ್. ಕಾಲಿಟ್ಟಲ್ಲಿ ಅವಳಿಗೆ ಒಂದು ಸಲಹೆ, ಹಿಂದಿಂದ ಫ್ಯಾಮಿಲಿಯಿಂದ ಕೂಡ ಸಾಕಷ್ಟು ಜವಾಬ್ದಾರಿ ತಗೊಳ್ಳುವಂತ ಒಂದು ಕಾಲ ಇದು ಅನ್ಬೋದು ನಾವು. ಹೌದು ವಿಶೇಷವಾಗಿ ಹೌದು. ಅಲ್ಲಿ ಇಲ್ಲಿ ಹ್ಮ್. ಇನ್ನೂ ಹಳ್ಳಿನಲ್ಲಿ ಅದು ಇರ್ಲಿಕ್ಕಿಲ್ಲ, ಆದ್ರೂ ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ. ಆದ್ರೆ ಹ್ಮ್. ಅದೇ ಗರ್ಭಿಣಿ ಮಹಿಳೆಗೆ, ಆಗುತ್ತಿರುವ ಮಹಿಳೆಗೆ ಯಾವ ಒಂದು ಜವಾಬ್ದಾರಿ ಇದೆ ಅನ್ನೋದನ್ನ ನಾವು ಈ ಗರ್ಭ ಸಂಸ್ಕಾರದಲ್ಲಿ ಇವತ್ತು ಒಬ್ರಿಗೊಬ್ರಿಗೆ ನಾವು ಹಂಚ್ಕೋಬೇಕು. ಹೆಚ್ಚಿನ ಒಂದು ವಿಷಯ ನಿಮ್ಮಿಂದ ತಗೊಳ್ತೀನಿ. ಈಗ ಗರ್ಭಿಣಿ ಆಗ್ತಾ ಇದ್ದಾಳೆ ಅಂದ ತಕ್ಷಣ ನಮ್ ಕಾಲದಲ್ಲಿ ಗರ್ಭಿಣಿ ಆದ್ರೂ ಹೋದ್ರೂ ಅದಾಗ್ತಿತ್ತು. ಬಟ್ ಇವಾಗ ಹಾಗಲ್ಲ. ಯಾಕೆಂದ್ರೆ ಪರಿಸರ ಬದಲಾಗಿದೆ. ಹೆಚ್ಚಿನ ಹ್ಮ್. ನೀವು ಹೇಳ್ದಂಗೆ ಅವಗುಣಗಳು ಅವರಿಗೆ ಗೊತ್ತಿಲ್ದೇನೆ ಅವರಲ್ಲಿ ಹೋಗ್ಬಿಟ್ಟಿರುತ್ತೆ. ಆಮೇಲೆ ಹೌದು. ಹೆಚ್ಚಿನ ಮಹಿಳೆಯರು ಬ್ಯಾಲೆನ್ಸಿಂಗ್ ದ ವರ್ಕ್ ಅಂತ ಏನ್ ಅಂತೀವಿ, ಹೊರಗಡೆ ಕೆಲಸನೂ ಒತ್ತಡನೂ ನೋಡ್ಕೋಬೇಕು, ಒಳಗಡೆ ಹ್ಮ್. ಮನೆಯಲ್ಲಿರೋ ಇದನ್ನು ನೋಡ್ಬೇಕು, ಅವರ ದೇಹದ ಒಂದು ಆರೋಗ್ಯನೂ ಕಾಪಾಡ್ಕೋಬೇಕು. ಇಂಥ ಹ್ಮ್. ಸಮಯದಲ್ಲಿ ಅವ್ರಿಗೆ ಗೊತ್ತಿಲ್ದಂತಾನೆ ಬೊಜ್ಜು ಬಂದಿರಬಹುದು, ಹೌದು. ಒಂದೇನಾದ್ರು BP ಬಂದಿರಬಹುದು, ಶುಗರ್ ಹ್ಮ್. ಬಂದಿರಬಹುದು, ಅಥವಾ ಅವರು ಒಂದು ಈ ರಾತ್ರಿ ಡ್ಯೂಟಿಗಳು ಅದು ಇದು ಸರ್ವೇ ಸಾಮಾನ್ಯ. ಮೊದ್ಲೇ ಹೆಣ್ಮಕ್ಳು ನೈಟ್ ಡ್ಯೂಟಿ ಮಾಡೋದ, ನೋ 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 ಅಂತಿದ್ರು ಡಾಕ್ಟರ್ ಕೆಲ್ಸಗಳಲ್ಲಿ. ಅಷ್ಟು ಬಿಟ್ರೆ ಹೌದು ಬೇರೆದ್ರಲ್ಲಿ ಹೌದು. ಇವಾಗ ಯಾವ ಒಂದು ಫೀಲ್ಡ್ ಅಲ್ಲಿ ಹೋದ್ರು ರಾತ್ರಿ ಡ್ಯೂಟಿನೂ ಮಾಡ್ಬೇಕು, ಎಲ್ಲಾನು ಮಾಡ್ಬೇಕು. ಮತ್ತೆ ಹೌದು. ನಾವು ಬೇರೆ ದೇಶದ ಒಂದು ಟೈಮಿಗೆ ಅನುಗುಣವಾಗಿ ಕೆಲಸ ಮಾಡುವಾಗ ಮಾತ್ರ ಅವ್ರಿಗೆ ಹ್ಮ್. ಸಾಕಷ್ಟು ಆರೋಗ್ಯದ ಬದಲಾವಣೆಗಳು ಆಗ್ಬಿಡುತ್ತೆ. ಹ್ಮ್. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ, ಗಂಡ ಹೆಂಡತಿ ಯಾವಾಗ ನಮಗೆ ಮಗು ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಬೇಕು, ಅದು ತನ್ನಷ್ಟಕ್ಕೆ ತಾನೇ ಬೈ ಚಾನ್ಸ್ ಆಗಬಾರ್ದು, ಬೈ ಚಾಯ್ಸ್ ಆಗ್ಬೇಕು. ಓ, ನಮಗೆ ಹ್ಮ್. ಇನ್ನು ಮಗು ಬೇಕು, ನಾವು ಮದುವೆ ಆಗ್ಲಿ ಹ್ಮ್. 1 ವರ್ಷ ಆಯ್ತು, ಅಥವಾ ನಮ್ಮ ಹ್ಮ್. ಏಜೇ ಜಾಸ್ತಿ ಇದೆ, ನಾವು ಮದುವೆ ಆಗಿರೋದೇನೆ 35, 36, 40ಕ್ಕೆ ಆಗಿದೀವಿ, ಇನ್ನು ಮಗು ಹ್ಮ್. ಮಾಡ್ಕೋಬೇಕು ಅಂದಾಗ ಅವರು ಕೆಲವರು ತಮ್ಮ ಜವಾಬ್ದಾರಿಗಳನ್ನ ಅರ್ಥ ಮಾಡ್ಕೋಬೇಕು. ಹಾ. ಹೆಣ್ಣಿಗೆ ಎಷ್ಟು ಇದು ಅವಲಂಬಿಸುತ್ತೋ ಗಂಡಿಗೂ ಕೂಡ ಅವಲಂಬಿಸುತ್ತೆ. ಯಾಕಂದ್ರೆ ಓಕೆ. ಗಂಡಲ್ಲಿ
ಮದುವೆ ಆಗಿದ ನಂತರ ಅವನಿಗೆ ಇನ್ನೂ ಸ್ವಲ್ಪ ಸುಖ ಅನುಭವಿಸೋ ಒಂದು ಪರಿ ಬರ್ಬೋದು. ಏನು ಹ್ಮ್. ಕೈ ಇಟ್ಟಲ್ಲಿ ಕಾಲಿಟ್ಟಲ್ಲಿ ಒಂದು ಸೇವೆ ಮಾಡ್ತಾ ಇರೋ ಒಂದು ಒಳ್ಳೆ ಧರ್ಮಪತ್ನಿ ಇರ್ಬೋದು. ಊಟ ಉಪಚಾರಗಳು ಇನ್ನೂ ಚೆನ್ನಾಗಾಗಿ ಅವನು ಕೂಡ ಸ್ವಲ್ಪ ಬೊಜ್ಜನ್ನ ಹೊಂದಬಹುದು. ಅಥವಾ ಅವನಿಗೆ ಓಡಾಡೋ ಪ್ರವೃತ್ತಿಯೇ ಕಡಿಮೆ ಆಗಿ ಹೋಗ್ಬೋದು. ಈಗ ರಾಯಲ್ ಲೈಫ್ ಮೊದ್ಲು ಪಾಪ ಅವನೇ ಮಾಡ್ಕೊಳ್ತಿದ್ದ, ಅಥವಾ ತಾಯಿ ಪಾಪ ವಯಸ್ಸಾದವ್ರು ಏನೋ ಅದು ಹ್ಮ್. ಅವರಿಗೆ ಅದು ಸ್ಟೇಟಸ್ ಸಿಂಬಲ್ ಆಗಿನೂ ಇರಬಹುದು. ಒಂದೇನೋ ಹ್ಮ್. ವೀಕೆಂಡ್ ಅಲ್ಲಿ ಒಂದು ಬಾಟ್ಲಿ ಇಲ್ಲ ಕಪ್ಪು ಇಟ್ಕೊಂಡು ಕುತ್ಕೊಳ್ಳೋದು ಇರ್ಬೋದು, ಅಥವಾ ಒಂದ್ ಕೈಯಲ್ಲಿ ಸ್ಮೋಕ್ ಹಿಡ್ಕೊಂಡು ಯಾವ್ದೋ ಒಂದು ದೇಶಾವಾರಿ ಮಾತಾಡ್ತಾ ಇರೋದು, ನಿಜ ನಿಜ ಇದೆಲ್ಲ ನಿಜ. ಆಗ್ತಾ ಇರ್ಬೋದು. ಸೊ ಹೌದು. ಈ ಎಲ್ಲ ಅವಗುಣಗಳು ಅವರಲ್ಲಿರೋದು, ಪಾಪ ಇವಳಿಗೆ ಹ್ಮ್. ಫಿಸಿಕಲ್ ಒಂದು ದೈಹಿಕವಾಗಿ ಇರೋ ಹಿಂಸೆಗಳನ್ನು ಹಾ. ಎಲ್ಲ ಅದನ್ನ ಅರ್ಥಕೊಂಡು ಒಬ್ರಿಗೊಬ್ರು ಅವರು ಹ್ಮ್. ಡಿಸ್ಕಸ್ ಮಾಡ್ಕೊಂಡು ಅವರು ಹ್ಮ್. ಪ್ರೆಗ್ನೆನ್ಸಿಗೆ ತಾವು ಸಜ್ಜ ಆಗ್ಬೇಕು ಅನ್ಬೋದು, ಒಂದು ತಯಾರಿ ಹೌದು ಮಾಡ್ಕೋಬೇಕು. ಹೌದು ಏನ್ ಹೌದು. ಮಾಡ್ಕೋಬೇಕಪ್ಪ, ಫಸ್ಟ್ ಹೆಲ್ತ್ ಚೆಕಪ್ ಮಾಡ್ಕೋಬೇಕು. ಹ್ಮ್. ಹೆಲ್ತ್ ಚೆಕಪ್ ಅಂದ ತಕ್ಷಣ ತುಂಬಾ ಕಾಸ್ಟ್ಲಿನಲ್ಲಿ ಹೋಗಿ ಯಾವ್ದೋ ಒಂದು ಪ್ಯಾಕೇಜ್ ತಗೋಬೇಕು ಅಂತ ಹೇಳಲ್ಲ. ನಮಗೆ ಹ್ಮ್. ವೇಟ್ ಜಾಸ್ತಿ ಇದೆ, ಅದು ಒಂದು ಕಾಮನ್ ನಾಲೆಡ್ಜ್. ವೇಟ್ ನ ಕಡಿಮೆ ಹೌದು ಮಾಡ್ಕೊಳ್ಳಕ್ಕೆ ಹೌದು ಕೆಲವು ಹೌದು. ವ್ಯಾಯಾಮಗಳನ್ನ ಇದನ್ನ ಮಾಡ್ಕೊಂಡು, ಸೊ ಪ್ರೀ ಕಾನ್ಸೆಪ್ಷನಲ್ ಹೆಲ್ತ್ ನ ಫಸ್ಟ್ ಅವರು ದಾರಿಗೆ ತರಬೇಕು. ಅದು ಸಂಸ್ಕಾರದ ಹೌದು ಮೊದಲನೇ ಹೆಜ್ಜೆ. ಹೌದು ಮೊದ್ಲೇ ಹೌದು. ಅದನ್ನ ನಾವು ದೊಡ್ಡವ್ರು ಹೇಳಿದ ಕೇಳ್ತಿದ್ದು ಒಂದು ರೀತಿ ಇದ್ದಾಗ ಯಾವ್ದನ್ ತಿನ್ಬೇಕು ತಿನ್ಬಾರ್ದು ಅನ್ಕೊಂಡು ದೇಹದ ಬೊಜ್ಜಿಗೆ ಅವಕಾಶ ಇರ್ಲಿಲ್ಲ. ಆಮೇಲೆ ಒಂದು ಹೌದು ಹೌದು. ದೈಹಿಕವಾಗಿ ಒಂದು ಕೆಲಸಗಳು ಇತ್ತು. ಆಮೇಲೆ ಪರಿಮಳ ಅವ್ರೆ, ಅವಾಗ ಏನಂತಂದ್ರೆ ಮದುವೆ ಆಗಿ ಮಗು ಆಗೋವರೆಗೂ ತೂಕ ಬೆಳೀತಾ ಇರ್ಲಿಲ್ಲ, ಸಣಕಲ್ ಹೌದು ಕಡ್ಡಿಯಾಗಿರ್ತಾ ಇದ್ರು. ಹೌದು ಆದ್ರೆ ಈಗ ಹೌದು ಮದುವೆ ಮೊದ್ಲೇನೆ ಸ್ಥೂಲಕಾಯ. ಹೌದು ಇದು ಬಹಳ ಹೌದು ಕಾಮನ್ ಆಗಿದೆ. ಹೌದು. ಹೌದು ಹ, ಹೌದು. ಹೇಳಿ. ಅದೇ ಯಾಕೆಂದ್ರೆ ಸ್ಥೂಲ ಕಾಯಕ್ಕೆ ಸ್ಥೂಲ ವ್ಯಾಯಾಮನೂ ಅಲ್ಲಿ ಇರಲ್ಲ, ಸೂಕ್ಷ್ಮ ವ್ಯಾಯಾಮನೂ ಇರಲ್ಲ. ಹಾಗಾಗಿ ಯಾವುದು ಸೂಕ್ಷ್ಮತೆ ಇಲ್ಲದ್ರಿಂದ ದೇಹನೂ ಕೂಡ ಯದ್ವಾ ತದ್ವಾ ಪಾಪ ತನ್ನಷ್ಟಕ್ಕೆ ತಾನು ರಾಯಲ್ ಆಗಿ ಇರುತ್ತೆ ಅಂತ ಹೇಳ್ಬೋದು. ಸೊ ನಾವು ಸಂಸ್ಕಾರದಲ್ಲಿ ಏನಂದ್ರೆ ಇದೇ ವಿಷಯನೇ ಇನ್ನೊಂದ್ಸರಿ ನಾವು ಅದ ಓಲ್ಡ್ ವೈನ್ ಇನ್ ನ್ಯೂ ಕಪ್ ಅನ್ನಂಗ್ ಆಗಿದೆ ಅನ್ಬೋದು. ನಾನು ಹೌದು ಸಾನಿಗೆ ಹೌದು ವರ್ಡ್ ಹೌದು. ತಪ್ಪು ಹೇಳಿದ್ರೆ. ಇಲ್ಲ ಸೊ ಇಲ್ಲ. ಅವರಿಗೆ ಅದನ್ನೇ ನಾವು ತಿಳಿಸಿ ಹೇಳ್ಬೇಕು. ನೀವು ಆಯ್ತು ಪ್ರೆಗ್ನೆನ್ಸಿ ಇಷ್ಟಪಡ್ತೀರಾ, ಬರ್ತಾರೆ ಯಾರೋ ಒಬ್ರು ಗಂಡ ಹೆಂಡತಿ, ಅವ್ರೊಂದ್ 80 kg ಇರ್ಬೋದು ಹೆಂಡತಿ, ಇವ್ರೊಂದ್ 90 kg ಇರ್ಬೋದು, ಇಬ್ರು ಆಗ್ಲೇ 35 ವರ್ಷ. ಹಾ. ಸೊ ಒಂದು ಇಮ್ಯಾಜಿನ್ ಮಾಡ್ಕೋಬೇಕು ಮೇಡಮ್, ಕು- ನನ್ನ ಕು- ಎದುರುಗಡೆ ಅಲ್ಲ ಕುತ್ಕೊಂಡಿದ್ದಾರೆ, ನಮಗ್ ಮಗು ಕುಬೇರನ್ ಬೇಕು. ಮಕ್ಕಳು. ಅವ್ರದ್ದು ಅಲ್ಲ ಕುಬೇರನ್ ಅವ್ರದ್ದು ಮಕ್ಕಳು, ಸಿಂಪಲ್ ಕುಬೇರ ಸಿಂಪಲ್ ದಪ್ಪಗಿದ್ರಂತೆ. ಕೋರಿಕೆ ಅವ್ರದ್ದು. ಏನು ಇಲ್ಲ ಪಾಪ, ಅವ್ರ ಇನ್ನೋಸೆಂಟ್. ಮೇಡಮ್ ಹ್ಮ್. ನಮ್ಗೊಂದ್ ಮಗು ಆಗ್ಬೇಕು ಮೇಡಮ್ ಬೇಗ, ಅಟ್ಲೀಸ್ಟ್ ಹ್ಮ್. ನಮ್ಮ ನಮ್ಮ ಅಪ್ಪ ಅಮ್ಮಗಾರು ಸಮಾಧಾನ ಮಾಡಕ್ ಆಗ್ಬೇಕು ಮೇಡಮ್. ದಿಸ್ ಇಸ್ ಒನ್ ಯೂಶಲಿ ಡೈಲಾಗ್ ಇರುತ್ತೆ ಅಲ್ಲಿ ಅವರಿಗೆ. ಹಾ. ಸೊ ಅಂತ ಸಮಯದಲ್ಲಿ ನಾವು ಅವ್ರಿಗೆ ಫಸ್ಟ್ ಹೇಳ್ಬೇಕು, ನಿಮ್ಮ ತೂಕನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಇವಾಗ ಪ್ರೆಗ್ನೆನ್ಸಿ ಹ್ಮ್. ಟ್ರೈ ಮಾಡಿ. ಆದ್ರೆ ಹ್ಮ್. ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡಿದ್ರೆ ಸಡನ್ಲಿ ಅದ್ರೊಳಗೆ ಒಂದು ತೊಂದರೆಗಳು ಬರೋ ಅವಕಾಶ ತುಂಬಾ ಇರುತ್ತೆ. ಅವಳು ಹ್ಮ್. ಪ್ರೆಗ್ನೆನ್ಸಿ ಕ್ಯಾರಿ ಔಟ್ ಮಾಡೋ ಸ್ಟೇಜ್ ಅಲ್ಲಿ ನಿಮ್ಮ ಮಿಸ್ಸಸ್ ಇರ್ಲಿಕ್ಕಿಲ್ಲ. ಆಮೇಲೆ ಹ್ಮ್. ನಿಮ್ಮಲ್ಲೂ ಕೂಡ ಯಾವ್ದಾರ ಒಂದು ಹ್ಯಾಬಿಟ್ಸ್ ಇದೆಯೇ, ಹ್ಮ್. ಸ್ಮೋಕಿಂಗ್ ಇದೆಯೇ, ಅಥವಾ ಆಲ್ಕೋಹಾಲ್ ಇದೆಯೇ, ಅಥವಾ ಒಂಥರ ತುಂಬಾ ಯಾವಾಗ್ಲೂ ಕುತ್ಕೊಂಡೇ ಇರೋ ಒಂದು ಅಭ್ಯಾಸ ಏನಾದ್ರು ಇದ್ರೆ ಹೌದು. ನೀವು ಕೂಡ ವೇಟ್ ಇದನ್ನ ಕಡಿಮೆ ಮಾಡ್ಕೊಂಡು. ಇದನ್ನ ಹ, ನಾನು ಬಹಳ ಮುಖ್ಯ ಅಂತ ಹೇಳ್ತೀನಿ. ಯಾಕಂದ್ರೆ ಬಾಲ್ಟಿಮೋರ್ ಸ್ಟಡಿ ಪ್ರಕಾರ ಗೊತ್ತಾಗಿದೆ, ಯಾರು ತಂದೆ ಆಗ್ಲಿ ತಾಯಿ ಆಗ್ಲಿ ಸ್ಮೋಕಿಂಗ್ ಮಾಡ್ತಾ ಇದ್ರೆ ಆ ಹ, ಮಗುವಿಗೆ ರೈಟ್ ಸೈಡೆಡ್ passive. ಹಾರ್ಟ್ ಡಿಸೀಸಸ್ ಜಾಸ್ತಿ ಅಂತ ಬರುತ್ತೆ. ಹಾ ಅಲ್ಲ, ಹ ಪ್ಲಾಸೆಂಟಾ ಮುಖಾಂತರ ರಕ್ತ ಹೋಗೋದ್ರಿಂದ ಹ ಬಲಗಡೆ ಹ ಹೃದಯದ್ದು ಚಿಕ್ಕದಾಗಿ ಆ ಹ ಮಗು ಸಾಯ್ಬಹುದು ಅಂತ ಗೊತ್ತಾಗಿದೆ. ಹ ಎರಡನೇದು ಅಂದ್ರೆ ಆಲ್ಕೋಹಾಲ್ ಕುಡಿಯೋದ್ರಿಂದ ಹ್ಮ್ ಹೃದಯದಲ್ಲಿ ರಂಧ್ರ ಹುಟ್ಟಬಹುದು, ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್. ಇಲ್ಲ ಹ್ಮ್ ಬ್ರೈನ್ ಡ್ಯಾಮೇಜ್ ಆಗ್ಬಿಟ್ಟು ಅಲ್ಕೋಹಾಲಿಕ್ ಫೀಟಲ್ ಸಿಂಡ್ರೋಮ್ ಅಂತ ಮಗುವಿನ ಬೆಳವಣಿಗೆ ಹಾ ಕಲೆನೇ ಕಡಿಮೆ ಆಗ್ಬಿಟ್ಟು ಬುದ್ಧಿಮಾಂದ್ಯತೆ ಇಲ್ಲ, ಅವ್ರಿಗೆ ಕ್ರಿಮಿನಲ್ ಆಗೋದಿದೆ ಅಂತ ಇದನ್ನ ಇಂಗ್ಲೆಂಡ್ ನಲ್ಲಿ ಸ್ಟಡಿ ಮಾಡಿ ತೋರಿಸಿದ್ದಾರೆ. ಸ್ಟಡಿ ಮಾಡಿ ಹಾಗಾಗಿ ತೋರಿಸಿದ್ದಾರೆ. ಸಂಸ್ಕಾರದಲ್ಲಿ ಈ ಕುಡಿಯೋದಾಯ್ತು, ಸ್ಮೋಕಿಂಗ್ ಮಾಡೋದಾಯ್ತು, ಇದು ತಂದೆಗಾಯ್ತು ತಾಯಿಗಾಯ್ತು ಇಬ್ಬರಿಗೂ ಇರ್ಲೇಬಾರ್ದು, ಅದನ್ನ ತೆಗಿಲೇಬೇಕು ಅಂತ ನಾವು ವೀಕ್ಷಕರಿಗೆ ಹೌದು ಹೇಳ್ಬೇಕಾಗತ್ತೆ. ಹೌದು. ಮುಂದುವರಿಸಿ. ಸೊ ಈ ಹೌದು. ಹ್ಯಾಬಿಟ್ಸ್ ಗಳನ್ನ ಅವರು ಎಸ್ಪೆಷಲಿ ಪುರುಷ ಇದ್ದವರು ಅವ್ರು ಕಡಿಮೆ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಹ್ಮ್. ನಾವು ಯೂಶಲಿ ನಮ್ದು ಪ್ರೆಗ್ನೆನ್ಸಿ ಅಂದ ತಕ್ಷಣ ಹೆಣ್ಣಿನ ಕಡೆಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಅದನ್ನ ಜೊತೆಗೆ ನಾವು ಅದನ್ನು ಅಡ್ರೆಸ್ ಮಾಡ್ಬೇಕು ಅನ್ನೋದು ಪರಿಮಳ ಒಂದ್ಸರಿ. ಕಡಿಮೆ ಅಲ್ಲ, ಪೂರ್ತಿ ನಿಲ್ಲಿಸ್ಲೇಬೇಕು. ಇಲ್ಲ ಅಂತಂದ್ರೆ ಅನಾಹುತ ತಪ್ಪಿದ್ದಲ್ಲ. ಯಾಕಂದ್ರೆ ಪ್ಯಾಸಿವ್ ಸ್ಮೋಕಿಂಗು ಅವನು ಬರೀ ಹೌದು 15% ತಗೊಂಡು 85% ಹೊರಗಡೆ ಬಿಟ್ಟು ಆ ಹೆಂಡತಿಗೆ ಮನೆಯವ್ರಿಗೆ ಕೊಡ್ತಿರ್ತಾರೆ. ಹಾಗಾಗಿ ಅದನ್ನು ಪೂರ್ತಿ ನಿಲ್ಲಿಸ್ಲೇಬೇಕು. ನಿಲ್ಲಿಸ್ಲೇಬೇಕು. ಸೊ ಹ್ಮ್. ಇದನ್ನೆಲ್ಲ ಹ್ಯಾಬಿಟ್ಸ್ ಬಗ್ಗೆ ನಾವು ಅಡ್ರೆಸ್ ಮಾಡ್ಬೇಕು. ಆಮೇಲೆ ಹ್ಮ್. ಅವರಿಗೆ ಫಸ್ಟ್ ಬರ್ತಿದ್ದಂಗೆನೆ ಏನೋ ಒಂದು ರಾಶಿ ಬ್ಲಡ್ ಟೆಸ್ಟ್ ಕೊಡಕ್ಕೂ ಮುಂಚೆ ನಾ ಹೇಳೋದು, ಹ್ಮ್. ಇಲ್ಲ ಅಂದ್ರೆ ಹ್ಮ್. ಒಂದು ಚಾರ್ಟ್ ಇಟ್ಟಿರ್ತೀವಿ, ಆ ಚಾರ್ಟಿಗೆ ಹ್ಮ್. ಟಿಕ್ ಮಾಡು, ಇದನ್ನ ಮಾಡ್ಸ್ಕೊಂಡ್ ಬಂದ್ಬಿಡಿ, ಇದನ್ನ ಸ್ಕ್ಯಾನ್ ಆಗ್ಬಿಟ್ರೆ ಆಮೇಲೆ ಬನ್ನಿ. ಅದು ತಪ್ಪು. ಯು ಆರ್ ಓ, ನಾಟ್ ಡೂಯಿಂಗ್ ಯುವರ್ ಡ್ಯೂಟಿ ಆಸ್ ಎ ಡಾಕ್ಟರ್ ಅಂತ ನಾನು ಅನ್ಕೊಳ್ತೀನಿ, ಕರೆಕ್ಟ್. ನನ್ನ ಒಂದು ಆತ್ಮ ಖಂಡಿತ ಪ್ರಜ್ಞೆಗೆ. ಖಂಡಿತ. ನಾವು ಹ್ಮ್. ಖಂಡಿತವಾಗ್ಲೂ ಅವರಿಗೆ ಆ ಕೌನ್ಸೆಲಿಂಗ್ ಅಂತ ಏನ್ ನಾವು ಇಂಗ್ಲಿಷ್ ಅಲ್ಲಿ ಒಂದು ಸುಂದರವಾದ ವರ್ಡ್ ಕೊಟ್ಬಿಟ್ಟಿದೀವಿ ಇವಾಗ ಎಲ್ಲದಕ್ಕೂ, ಕೌನ್ಸಿಲಿಂಗ್. ಕೌನ್ಸಿಲಿಂಗ್ ಹ್ಮ್. ಆ ಕೌನ್ಸಿಲಿಂಗ್ ವರ್ಡ್ ನ ನಾವು ಜಾಸ್ತಿ ಇಲ್ಲಿ ಉಪಯೋಗಿಸ್ಕೋಬೇಕು.
ಪಾಪ ಹ್ಮ್ ಅವರಿಗೆ ನಾವು ಎಲ್ಲಿ ಮಾತಾಡಿ ನಮ್ದು ಲೆವೆಲ್ ಕಡಿಮೆ ಆಗುತ್ತೆ ಅನ್ನೋ ಒಂದು ಸೂಪರ್ ಅಲ್ಲ. ಸ್ಪೆಷಲಿಸ್ಟ್ ಹೋಗ್ಬಾರ್ದು. ಸೊ ಹ್ಮ್ ಈ ಬ್ಲಡ್ ಟೆಸ್ಟ್ಗಳು ನಾವ್ ಯಾಕೆ ಮಾಡ್ತಿದೀವಿ ಅನ್ನೋದನ್ನ ತಿಳಿಸಿ ಹೇಳ್ಬೇಕು. ಅವಾಗ ಅವ್ರು ಖಂಡಿತವಾಗ್ಲೂ ಫಾಲೋ ಮಾಡ್ತಾರೆ. ಈ ಹ್ಮ್ ಟೆಸ್ಟ್ಗಳು ನಾವು ಶುಗರ್ ಯಾಕೆ ಮಾಡ್ತಿದೀವಿ, ಇದನ್ನ ಯಾಕೆ ಮಾಡ್ತಿದೀವಿ. ಈಗ ನೀವು ಹೇಳ್ದಂಗೆ ಒಬ್ರು ತಜ್ಞ ಕಾರ್ಡಿಯಾಲಜಿಸ್ಟ್ ಆಗಿ ಯಾವ ರೀತಿ ಎಫೆಕ್ಟ್ಗಳು ಹೋಗುತ್ತೆ ಇದನ್ನೆಲ್ಲ ಹೇಳಿದ್ರೆ ಅವರಿಗೂ ಸ್ವಲ್ಪ ಸೀರಿಯಸ್ನೆಸ್ ಬರುತ್ತೆ. ಹೌದು. ಇದು ಫಸ್ಟ್ ಬಂದಾಗ ನಾ ಹೇಳೋದು. ಹ್ಮ್ ಹ್ಮ್ ನಂತರ ನಾವು ಸಂಸ್ಕಾರದಲ್ಲಿ ಏನು ಅಂತಂದ್ರೆ ಫಸ್ಟ್ ಟ್ರೈಮಸ್ಟರ್, ಸೆಕೆಂಡ್ ಟ್ರೈಮಸ್ಟರ್, ಮೂರನೇ ಟ್ರೈಮಸ್ಟರ್ ತನಕನೂ ಇದು ಸಂಸ್ಕಾರದ ಬಗ್ಗೆ ನಾವು ಮಾತಾಡ್ತಾನೆ ಹೌದು ಹೋಗ್ಬೇಕಾಗತ್ತೆ. ಹೌದು ಹೌದು ಫಸ್ಟ್ ಅವ್ರು ಹೌದು. ಬಂದು ಹೋದ ತಕ್ಷಣನೇ ಆಗೋಯ್ತು ನಾವ್ ಹೇಳ್ಬಿಟ್ಟಿದೀವಿ, ಓ ಸಂಸ್ಕಾರದ ಮಾಡ್ಕೊಂಬಿಡಿ ನೀವು ಅಂದ್ರೆ ಅವ್ರು ಏನೂ ಆಗಲ್ಲ ಮಾಡ್ಕೊಳಕ್ ಆಗಲ್ಲ. ಆಗಲ್ಲ ಅದನ್ನ ನಾವು ಆಗಲ್ಲ. ಅವಾಗ ಅವರಿಗೆ ಒತ್ತಾಸೆ ಕೊಡ್ಬೇಕು. ಅವಾಗ ಹ್ಮ್ ಎಸ್ಪೆಷಲಿ ಅವ್ರ ಜೊತೆಗೆ ದೊಡ್ಡವ್ರು ಬಂದ್ರೆ ಅವರು ಕೂಡ ಸಂತೋಷನೇ ಹೊಂತಾರೆ. ಓ ನಾವ್ ಹೇಳಿದ್ರೆ ಇವ್ರು ಕೇಳ್ತಿಲ್ಲ, ಡಾಕ್ಟ್ರು ಅದೇ ಹೇಳ್ತಿದ್ದಾರೆ, ಹೌದು ನೀವು ಹೌದು ಆದಷ್ಟು ಹೌದು ಹೌದು. ಹಿತಮಿತವಾಗಿ ಊಟ ಮಾಡಿ, ನೀವು ಆದಷ್ಟು ನಿಮ್ಮ ವೇಟ್ ನ ಕಡಿಮೆ ಮಾಡ್ಕೊಳ್ಳಿ, ಎದ್ದು ಕೆಲಸ ಮಾಡಿ, ಆದಷ್ಟು ನಿಮ್ಮ ಕೆಲಸಗಳನ್ನು ನೀವೇ ಮಾಡಿಕೊಳ್ಳಿ ಅನ್ನೋದನ್ನ ಮಾತ್ರ ಹ್ಮ್ ಮನೆ ಫ್ಯಾಮಿಲಿ ತುಂಬಾನೇ ಇಷ್ಟಪಟ್ಬಿಡ್ತಾರೆ. ಎಸ್ಪೆಷಲಿ ಹೌದು. ನಮ್ಮಮ್ಮ ಆಗ್ಲಿ ನಮ್ಮ ಅತ್ತೆಗಳಾಗ್ಲಿ ತುಂಬಾ ಇಷ್ಟಪಟ್ಬಿಡ್ತಾರೆ. ಯಾಕಂದ್ರೆ ಅವ್ರು ಯಾವಾಗ್ಲೂ ಹೌದು. ನಮ್ಮನ್ನ ಕಂಪ್ಯೂಟರ್ ಮುಂದೆ ಇದ್ರ ಮುಂದೆ ಹ. ನೋಡಿ ನೋಡಿ ಅವರು ಬೇಸತ್ತಿರ್ತಾರೆ ಅಂತ ಅನ್ಬೋದು. ಫಸ್ಟ್ ಟ್ರೈಮಸ್ಟರ್ ಅಲ್ಲಿ ಯೂಶಲಿ ಇದೆಲ್ಲ ಆಗಿ ಅವ್ರ ಪ್ರೆಗ್ನೆನ್ಸಿ ಆಗ್ ಬಂದ್ರೆ ಅವ್ರಿಗೆ ಹ್ಮ್ ಯೂಶಲಿ ವಾಮಿಟಿಂಗ್ ಸೆನ್ಸೇಷನ್ ಇದು ಎಲ್ಲ ನಾಸಿಯಾ ಬಿಕಾಸ್ ಆಫ್ ಹಾರ್ಮೋನ್ಸ್ ನಾವು ಡಿಸ್ಕಸ್ ಮಾಡಿದೀವಲ್ಲ ಮೇಡಮ್, ಇರುತ್ತೆ. ಹೌದು. ಬಟ್ ಅದ್ರೊಳಗೆ ನಾವು ಅವ್ರ ಆಹಾರ ಬಗ್ಗೆ, ಈಗ ನಿಮ್ದು ಒಂದು ಸ್ಟ್ರಾಂಗ್ ಒಂದು ಪಾರ್ಟ್ ಇದೆ ನೋಡಿ ನಿಮ್ದು ಇದ್ರೊಳಗೆ ಆಹಾರ, ಅದ್ರ ಬಗ್ಗೆ ಹ್ಮ್ ಹೇಳ್ಬೇಕು. ಯಾಕೆ ವಾಮಿಟಿಂಗ್ ಆಗುತ್ತೆ, ಆಮೇಲೆ ನೀವು ಹ್ಮ್ ಬೆಳಿಗ್ಗೆ ಎದ್ದ ತಕ್ಷಣನೇ ಟೀ ಕುಡಿಯೋದು ಅಥವಾ ಹಿಂದಿನ ರಾತ್ರಿ ತುಂಬಾ ಲೇಟ್ ಆಗಿ ಹ್ಮ್ ಮಲಗ್ತಿದ್ರೆ ಅವ್ರ ಕೆಲಸದ ನಿಮಿತ್ತ ಅದನ್ನೆಲ್ಲ ಸ್ವಲ್ಪ ಕಟ್ ಡೌನ್ ಮಾಡಿ ಅಂತ ನಾವು ಹೇಳ್ಬೇಕಾಗತ್ತೆ. ಅದು ಹಾ. ಒಂದ್ ಸಂಸ್ಕಾರನ ನಾವು ಇದ್ ಮಾಡ್ಬೇಕು. ಅಂದ್ರೆ ಹೌದು ಹೌದು. ಸರಿಯಾದ ಸಮಯಕ್ಕೆ ಆಹಾರ ತಗೋಬೇಕು, ಹ್ಮ್ ಮಸಾಲೆ ಇಲ್ಲದ ಆಹಾರಗಳನ್ನು ತೆಗೆದುಕೊಳ್ಳಿ, ಬೆಳಗ್ಗೆ ಹ್ಮ್ ಎದ್ದಿದ್ದೆ ಟೀ ಕಾಫಿಯ ಹಾವಳಿಗೆ ಬೀಳ್ಬೇಡಿ ಪ್ರೆಗ್ನೆಂಟ್ ಹ್ಮ್ ಲೇಡೀಸು. ಇದೆಲ್ಲ ಹ್ಮ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ವಾಮಿಟಿಂಗ್ ಸೆನ್ಸೇಷನ್ ಕಡಿಮೆ ಆಗುತ್ತೆ. ಹಾ. ಆಮೇಲೆ ಇದಲ್ಲದೆ ನೀವು ಎಲ್ಲದಕ್ಕೂ ಒಂದು ಸಿಡಿಮಿಡಿ ಮಾಡುವ, ಮೊನ್ನೆ ನೀವು ಒಂದು 3 ಅಕ್ಷರ ಹೇಳಿದ್ರಿ, ನಾನು ಅದನ್ನ ಬರೆದಿಟ್ಕೊಂಡೆ ಅನ್ಬೋದು. ಸಿಟ್ಟು ಹಿಟ್ಟು, ಸಿಟ್ಟು ಸೊಕ್ಕು ಸೇಡು. ಸೇಡು, ಈ ಮೂರನ್ನ ಬಿಟ್ಬಿಡಿ. ಸೊ ಬಿಟ್ಟು ನನಗೆ ಬಿಡ್ಬೇಕು. ನನಗೆ ಅನಿಸ್ತು ನನ್ನ ಟಾಕಿಗೆ ಮೇಡಮ್ ಕೊಟ್ಬಿಟ್ಟಿದ್ದಾರೆ ಸೆಂಟೆನ್ಸ್, ಬಿಡು ನಾನು ಇನ್ನೇನು ಅಂತ. ಈ ಮೂರ್ ಬಿಟ್ಬಿಟ್ರೆ ಅವ್ರ ಪ್ರೆಗ್ನೆನ್ಸಿ ವಾಮಿಟಿಂಗ್ ತುಂಬಾನೇ ಕಡಿಮೆ ಆಗುತ್ತೆ. ಕಡಿಮೆ ಬೇಕಾದ್ರೆ ನೀವು ಆಗುತ್ತೆ. ನೋಡಿ ಬಿಸಿ ಇರೋ ಅವರಲ್ಲಿ ಬೆಳಗ್ಗೆ ಹ್ಮ್ ಸಾಯಂಕಾಲ ಪಾಪ ಮಾಡೋರಲ್ಲಿ ನಿಮ್ಮಲ್ಲಿ ನಮ್ಮಲ್ಲಿ ನಾವು ಈ ಹೈಪರೆಮೆಸಿಸ್ ನೋಡಿಲ್ಲ ಅಂತ ನಾನ್ ಹೌದು ಅನ್ಕೊಂಡಿದೀನಿ. ಹೌದು ಯಾಕೆ ಹೌದು. ನಮ್ಗೆ ಅದ್ರ ಬಗ್ಗೆ ಹ್ಮ್ ಲಕ್ಷ್ಯ ಇರಲ್ಲ, ಬೇರೆ ಅದ್ರ ಬಗ್ಗೆನೇ ಹಾ. ಲಕ್ಷ್ಯ ಕೊಟ್ಟಾಗ ಮಾತ್ರ ಹೌದು ಈ ಹೌದು ಒಂದು ಹೌದು ಹೈಪರೆಮೆಸಿಸ್ ಜಾಸ್ತಿ ಇರುತ್ತೆ. ಹೌದು ಮತ್ತೆ ಹೌದು ಆಹಾರದಲ್ಲಿ ಹಿತಮಿತವಾಗಿರ್ಬೇಕು. ಹೌದು. ಈ ಆಹಾರದ ಜೊತೆಗೆ ಅವರು ಸೇವನೆ ಮಾಡುವಂತ ಈ ನಿದ್ರೆ ಮಾತ್ರೆಗಳು, ಹಾ ಟ್ರ್ಯಾಂಕ್ವಿಲೈಸರ್ಗಳು, ಆಮೇಲೆ ಎಪಿಲೆಪ್ಸಿ ಅಂದ್ರೆ ಫಿಟ್ಸ್ಗೆ ಬರುವಂತಹ ಹಾ ಹಾ ಇದು, ಡಿಪ್ರೆಷನ್ ಮಾತ್ರೆಗಳು, ಅದಲ್ದನೆ ಡ್ರಗ್ಸ್ಗಳನ್ನ ಇದನ್ನ ತಗೊಳ್ಳೇಬಾರ್ದು. ಯಾಕಂದ್ರೆ ಇವೆಲ್ಲವೂ ಕೂಡ ಗರ್ಭದ ಹೃದಯವನ್ನ ಹಾಳು ಮಾಡುತ್ತೆ ಅಂತ ಹಾ ಹಾ ವೈಜ್ಞಾನಿಕವಾಗಿ ಅಲ್ಲ, ಗೊತ್ತಾಗಿರೋದ್ರಿಂದ ಅದು ಒಂದು ಇದು ಕೂಡ ಬಹಳ ವಿಶೇಷವಾಗಿ ಮುಖ್ಯ ಆಗ್ಬಿಡುತ್ತೆ. ಹೌದು ವಿಶೇಷವಾಗಿ ಸಪರೇಟ್ ಕೆಟಗರಿ ಮೇಡಮ್, ಅದು ಹೈ ರಿಸ್ಕ್ ಹೌದು ಪ್ರೆಗ್ನೆನ್ಸಿ, ಅದು ಎಪಿಲೆಪ್ಟಿ ಅದೆಲ್ಲ ಹೌದು. ಪಾಪ ತಗೊಳ್ದಿದ್ರೆ ಆಗಲ್ಲ, ಅದು ಬೇರೆ. ಬಟ್ ಅಲ್ಲಲ್ಲ, ನಾರ್ಮಲ್ ಆಗಿ ಬಟ್ ಅದು ಪ್ರೆಗ್ನೆನ್ಸಿಗಳು ಹಾ ಅಂದ್ರೆ ಅವ್ರಿಗೆ ಇದು ಗರ್ಭಕ್ಕೆ ತೊಂದರೆ ಆಗತ್ತೆ ಅನ್ನೋದು ತೊಂದ್ರೆ ಗೊತ್ತಿರ್ಬೇಕು ಅಂತ. ಗೊತ್ತಿರ್ಬೇಕು ಗೊತ್ತಿರ್ಬೇಕು. ಹ್ಮ್ ಹ್ಮ್ ನಂತರ ಇದು ಹೈಪರೆಮಿಸಿಸ್ ಇದ್ರ ಬಗ್ಗೆ ನಾವು ಹೇಳಿ ಅವರಿಗೆ ಬೆಳಗ್ಗೆ ಎದ್ದು ಸ್ವಲ್ಪ ಹ್ಮ್ ಅವರಿಗೆ ವ್ಯಾಯಾಮ ಹೇಳಿಲ್ಲ, ಸ್ವಲ್ಪ ಗಾಳಿನಲ್ಲಿ ಓಡಾಡ್ಕೊಂಡು ಇರ್ಬೇಕು. ಆಮೇಲೆ ಎಸ್ಪೆಷಲಿ ಫಾರ್ ದ ವುಮೆನ್ ಹೂ ಇಸ್ ಹ್ಮ್ ವರ್ಕಿಂಗ್ ಇನ್ ದ ನೈಟ್ ವಿತ್ ದ ಬಯಾಲಜಿಕಲ್ ಕ್ಲಾಕ್ ಚೇಂಜ್ ಆದವರಲ್ಲಿ ನಾನ್ ಹ್ಮ್ ಹೇಳೋದು, ನಿಮ್ ದುಡ್ಡು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಹ್ಮ್ ಅಮೆರಿಕನ್ ಕಂಪನಿ ಕೆಲಸ ಬಿಡಿ ಇವಾಗ ಸದ್ಯಕ್ಕೆ. ಇಲ್ಲೇ ನೀವು ಹ್ಮ್ ಗಂಡ ಏನ್ ಊಟ ಹಾಕ್ತಾರೆ ಊಟ ತಿನ್ಕೊಂಡು ಪ್ರೆಗ್ನೆನ್ಸಿ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನಂತೂ. ಓಕೆ ನನ್ನನ್ನು ಓಕೆ. ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಡಾಕ್ಟರ್ ನೆಕ್ಸ್ಟ್ ಕನ್ಸಲ್ಟೇಟ್ ಬೇರೆ. ಬಟ್ ನಾನೇನ್ ಹೇಳೋದು, ಇದನ್ನ ಸರಿಯಾಗಿ ಮಾಡ್ಕೊಳ್ಳಿ, ಸುಮ್ನೆ ಹೌದು ಹೌದು ಕಾಂಪ್ಲಿಕೇಶನ್ ಮಾಡ್ಕೊಬೇಡಿ. ಯಾಕಂದ್ರೆ ಒಳ್ಳೆ ನಿದ್ದೆ ಕೂಡ ತುಂಬಾ ಇಂಪಾರ್ಟೆಂಟ್. ಹೌದು ಬಹಳ ಆಹಾರ ಮುಖ್ಯ. ಆಗ್ಬೇಕು, ಇದಾಗಬೇಕು. ಅದಕ್ಕೆ ಗರ್ಭ ಸಂಸ್ಕಾರದಲ್ಲಿ ಏನಂದ್ರೆ ನಾವು ಗರ್ಭ ಆ, ಆಹಾರ, ಗರ್ಭ ಸಂವಾದ, ಗರ್ಭ ಹ್ಮ್ ಯೋಗ, ಈ 3 ಹಾ. ವಿಧದಲ್ಲಿ ನಾವು ಅದನ್ನ ಡಿವೈಡ್ ಮಾಡ್ತೀವಿ. ಗರ್ಭ ಆಹಾರ ಹೌದು. ಅಂದ್ರೆ ಈ ಮೊದಲನೇ ಟ್ರೈಮಸ್ಟರ್ ಅಲ್ಲಿ, ಸೆಕೆಂಡ್ ಹ್ಮ್ ಅಲ್ಲಿ ಗರ್ಭ ಸಂವಾದ, ಯಾಕಂದ್ರೆ ಹ್ಮ್ 4ನೇ ತಿಂಗಳು 5ನೇ ತಿಂಗಳಿಗೆ ಬಿದ್ದಾಗ ಕಿವಿ ಕೇಳಿಸುತ್ತೆ ಮಗು ಕಿವಿ ಕೇಳಿಸುತ್ತೆ. ಮಗು ಓಡಾಡುತ್ತೆ, ಮಗುಗೆ ಕಿವಿ ಕೇಳಿಸ್ತಿರುತ್ತೆ, ಖುಷಿ ಪಡ್ತಿರುತ್ತೆ, ಅದು ಅಮ್ಮ ಏನ್ ಮಾಡಿದ್ರೆ ಅದನ್ನ ಮಾಡ್ತಾ ಇರುತ್ತೆ. ಇದು ಹೌದು. ಪ್ರೂವ್ ಆಗಿರೋದು, ತಾವು ಕೂಡ ಕೆಲವು ಹೌದು. ಆರ್ಟಿಕಲ್ ನ ನೋಡಿರ್ಬೇಕು. ಆಲ್ರೆಡಿ ಹ್ಮ್ ಪ್ರೂವ್ಡ್ ಬಿಯಾಂಡ್ ಡೌಟ್. ಇವಾಗ ಅಲ್ಲ, ಸ್ಕ್ಯಾನ್ ನಲ್ಲಿ ಮಗು ಇದನ್ನ ನಾವು ನೋಡ್ತಾ ಇದ್ದೆ. ಡಿಸ್ಕಷನ್ಸ್ ನಾವು ಮಾಡಿದೀವಿ. ಯಾಕಂತಂದ್ರೆ ದ್ವಾಪರ ಯುಗದಲ್ಲಿ ಕೃಷ್ಣ ಕತೆ ಹೇಳ್ಬೇಕಾದ್ರೆ ಹಾ ಸುಭದ್ರಿ ಮಗ ಅಭಿಮನ್ಯು. ಹಾ ಒಳಗಡೆ ಹಾ ಅಭಿಮನ್ಯು ಕೇಳ್ಕೊಂಡು ಹೂ ಹೂ ಅಂತಿರ್ತಾನಂತೆ. ಹೌದು ಹೌದು ಅದನ್ನ ಹೌದು ಕಟ್ಟುಕತೆ ಅನ್ಕೊಳ್ತಾ ಇದ್ವಿ. ಆದ್ರೆ ಇವತ್ತಿಗೆ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ, 2ನೇ ಟ್ರೈಮಸ್ಟರ್ ನಲ್ಲಿ ಮಗು ಕಿವಿ ಕೇಳಿಸುತ್ತೆ, ಜೋರಾಗಿ ಶಬ್ದ ಆದ್ರೆ ಅದಕ್ಕೆ ಭಯ ಹೌದು ಆಗುತ್ತೆ, ಹೌದು ಸಂಗೀತ ಸುಂದರವಾದಂತ ಭಕ್ತಿಗೀತೆ ಕೇಳಿದ್ರೆ ಹೌದು ಆ ಮಗು ಕೂಡ ಉಲ್ಲಾಸ ಹೌದು ಆಗುತ್ತೆ ಅನ್ನೋದು ಹೌದು ಸೈಂಟಿಫಿಕ್ಲಿ ಪ್ರೂವ್ಡ್ ಅದು.
ಓಕೆ, ಎಸ್ಪೆಷಲಿ ಮುಂದುವರಿಸಿ. ಮಧುವಂತಿ ರಾಗ ಮತ್ತು ಬೇರೆ ಒಂದು ರಾಗ ಕಮಾಜ್ ರಾಗ, ಯಮನ್ ರಾಗ, ಈ ರಾಗಗಳನ್ನ ಹ್ಮ್ ಕೇಳಿದಾಗ ಮಗು ತುಂಬಾ ಹ್ಮ್ ಕಾಮ್ ಆಗಿ ಅದ್ರ ಬ್ರೈನ್ ಡೆವಲಪ್ಮೆಂಟ್ ಮಾಡ್ಕೊಳ್ಳುತ್ತೆ ಅನ್ನೋದು. ಹೌದು ಅದಕ್ಕೆ ಮ್ಯೂಸಿಕ್ ಥೆರಪಿನೂ ಕೂಡ ತುಂಬಾ ವಿಶೇಷವಾಗಿ ಹೌದು. ಅದನ್ನ ಕೊಡ್ತಾರೆ. ಆದ್ರೆ ಅಂದ್ರೆ ನಮ್ಮಲ್ಲಿ ಇನ್ನೂ ಯೋಗ ಇಂಡಿಯಾದಲ್ಲಿ ಥೆರಪಿ, ಮ್ಯೂಸಿಕ್ ಥೆರಪಿ, ಆಮೇಲೆ ಹೌದು ಮಾನಸಿಕ ಕೌನ್ಸಿಲಿಂಗ್, ಮೂರು ಇಂಪಾರ್ಟೆಂಟ್. ಕೌನ್ಸಿಲಿಂಗ್, ಇದು ಓಕೆ. ಮೂರು ಬೇಕು. ಸೊ ಈ ಒಂದು ಆಹಾರ ಮತ್ತೆ ಈ ಒಂದು ಸಂವಾದ ಏನಂತೀವಿ, ಗರ್ಭ ಹ್ಮ್ ಸಂವಾದ, ಇದು ತುಂಬಾ ಮುಖ್ಯ. ಅದಕ್ಕೆ ತಾವು ಹೇಳಿದ ಹ್ಮ್ ಕಥೆನೇ ಒಂದು ನಿದರ್ಶನ. ಮತ್ತೆ ಹ್ಮ್ ತಾಯಿಗೆ ಏನಾದ್ರೂ ಯಾರಾದ್ರೂ ಜೋರಾಗಿ ಬೈತಾ ಇದ್ದು, ತಾಯಿ ಈಗ ಹಸ್ಬೆಂಡ್ ಅಥವಾ ಫ್ಯಾಮಿಲಿ ಜಗಳ ಆಗ್ತಿದ್ರೆ, ಮಗು ಒಳಗಡೆಗೆ ತುಂಬಾ ಹಾರ್ಟ್ ಬೀಟ್ ನ ಕಡಿಮೆ ಹಿಂಸೆ ಮಾಡ್ಕೊಳ್ಳೋದು, ಮಾಡುತ್ತೆ ಮೂವ್ಮೆಂಟ್ ಪಾಪ. ಕಡಿಮೆ ಮಾಡ್ಕೊಳ್ಳೋದು, ಖಿನ್ನತೆ ಮಾಡ್ಕೊಳ್ಳೋದು, ಹುಟ್ಟಿದ ಹೌದು ಮೇಲೆ ಕೂಡ ಅದು ಆ ಖಿನ್ನತೆಗಳನ್ನೆಲ್ಲ ತೋರಿಸುತ್ತೆ ಅನ್ನೋದು ತುಂಬಾ ಹೌದು ಕಂಡು ಬಂದಿರೋದ್ರಿಂದ ಹೌದು. ಮಾಡ್ಬೇಕು. ಆದ್ರೆ ಪ್ರಾಕ್ಟಿಕಲ್ ಆಗಿ ಎಷ್ಟು ಮಟ್ಟಿಗೆ ಇದೆಲ್ಲ ಸಾಧ್ಯ, ಪಾಪ ನಮ್ಮ ಒಂದು ಮಹಿಳೆಗೆ ಅಥವಾ ಗಂಡ ಹೆಂಡತಿಗೆ ಅಂತ ಗೊತ್ತಿಲ್ಲ. ಅವ್ರ ಕೆಲಸ ಮಾಡೋ ಜಾಗದಲ್ಲೂ ಕೆಲವೊಂದು ಎಷ್ಟೋ ತೊಂದರೆಗಳಿರುತ್ತೆ. ಆದ್ರಿಂದ ಬ್ಯಾಲೆನ್ಸ್ ಮಾಡ್ಬೇಕು ಅವರು. ಹೌದು ಹೌದು. ಪರಿಮಳ ಅವ್ರೆ, ನೀವು ಆ ಬೈಯೋದಂತ ಹೇಳಿದಾಗ ನನ್ಗೆ ಈಗ ನೆನಪಾಯ್ತು, ನಮ್ಮ ಹಳೆ ಟ್ರೆಡಿಷನ್ಗಳು ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಬರೀ ಮನೆಯವರಷ್ಟೇ ಪ್ರೀತಿಯಿಂದ ಅಲ್ಲ, ಸುತ್ತಮುತ್ತಲು ಜನರು ಕರೆದು, ಹೌದು, ತಮ್ಮ ಮನೆ ಓಣಿ ಕರೆದು, ಜನಗಳೆಲ್ಲ ಹಾ, ಬರ್ತಿದ್ರು. ಹ. ಎಷ್ಟು ಚೆನ್ನಾಗಿ ಊಟ ತಿಂಡಿ ಎಲ್ಲ ಕೊಟ್ಟು, ಆ ಆಯಾರ ಕೊಟ್ಟು, ಸೀರೆ ಉಡಿಸಿ ಸಂತೋಷ ಪಡಿಸಿ, ಅಂದ್ರೆ ಬರೀ ಕುಟುಂಬದವರಲ್ಲ, ಎಲ್ರೂ ಗರ್ಭಿಣಿಯನ್ನ ಸಂತೋಷ ಪಡಿಸ್ತಾ ಇದ್ರು. ಇವತ್ತು ಹೌದು, ಎಲ್ಲೂ ಅದು ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ಆ ಕಡಿಮೆ ಆಗಿದೆ, ಕಡಿಮೆ ಆಗಿದೆ. ಹೌದು 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 ಯಾಕಂದ್ರೆ ಹೌದು. ಈ ಹ್ಮ್ ದೈನಂದಿನ ಒಂದು ಏನಂತೀವಿ ಅಂದ್ರೆ ಬಿಸಿ ಲೈಫ್, ಮತ್ತೆ ಆ, ನಮ್ಮ ಹ್ಮ್ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಏನಂತೀವಿ, ಈಗ ಕೂಡು ಕುಟುಂಬಗಳು ತುಂಬಾ ಕಡಿಮೆ. ಅವರವರ ಒಂದು ಹ್ಮ್ ಕೆಲಸದಲ್ಲಿ ಇವಾಗ ಎಲ್ಲರೂ ಬೇರೆ ಕಡೆ ಈಗ ಒಂದು ಹ್ಮ್ ಫ್ಯಾಮಿಲಿಯಲ್ಲಿ 4 ಜನ ಇದ್ರೆ 4 ಕಾಂಟಿನೆಂಟ್ ಅಲ್ಲಿ ಇರ್ತಾರೆ. ಈಗ ನಾನು ನನ್ನ ಗಂಡ ಏಷ್ಯನ್ ಕಾಂಟಿನೆಂಟ್ ಅಲ್ಲಿ ಇದ್ದೀವಿ, ನನ್ ಮಗಳು ಆ ಜರ್ಮನಿ ಆ ಕಾಂಟಿನೆಂಟ್, ನನ್ಗೆ ಅದೇನೋ ಗೊತ್ತಿಲ್ಲ ಅಲ್ಲಿದ್ದಾಳೆ, ನನ್ ಮಗ ಈಗ UK ಆ ಕಾಂಟಿನೆಂಟ್ ಅಲ್ಲಿ ಇದ್ದಾರೆ. ಸೊ ಈ ತರ ಇರುವಾಗ ಅವರವರ ಹೌದು. ಕಷ್ಟನ ಅವರೇ ಇದು ಅನುಭವಿಸ್ಕೊಂಡು ಅವರೇ ಅವ್ರ ಸಂಸ್ಕಾರನ ಮಾಡ್ಬೇಕು. ಮಾಡ್ತಾರೆ. ಅದೇ ಇನ್ನು ತರ ಮೂರನೇ ಬರೋದು ಯೋಗ. ಸಂಸ್ಕಾರಕ್ಕೆ ಹೇಗೆ? ಮೂರನೇ ಹ. ಗರ್ಭ ಯೋಗ 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 ಮಾತಾಡೋಣ. ಯೋಗವನ್ನ ಇದು ಯೋಗ, ಇದ್ರ ಬಗ್ಗೆ ಹೇಳಿ. ಮೂರನೇ ಇದ್ರಲ್ಲಿ ಟ್ರೈಮೆಸ್ಟರ್ ಮೂರನೇ ನಲ್ಲಿ ಏನ್ ಮಾಡೋದು? ಟ್ರೈಮಸ್ಟರ್ ಅಲ್ಲಿ ಅವಳು ತುಂಬಾ ಖಿನ್ನತೆ ಒಳಗಾಗ್ತಾಳೆ. ಯಾಕಂದ್ರೆ ಅವಳಿಗೆ ಈಗ ಮಗು ಮೂವ್ಮೆಂಟ್ ಅದೆಲ್ಲ ಆಯ್ತು. ಆದ್ರೆ ಹ್ಮ್ ಈಗ ಅವಳಿಗೆ ಹೆರಿಗೆ ದಿನ ಹತ್ರ ಬರ್ತಿರುವಾಗ ಅದ್ರ ಬಗ್ಗೆ ಭಯ ಶುರುವಾಗುತ್ತೆ. ಓ. ಯಾಕಂದ್ರೆ ಪಿಯರ್ ಗ್ರೂಪ್ ಅಲ್ಲಿ ಯಾರೋ ಒಬ್ರು ಹಾ. ಡೆಲಿವರಿ ಆದವ್ರು ಏನೋ ಒಂದು ನೆಗೆಟಿವ್ ಅವಳು ತಲೆನ ತುಂಬಿಡ್ತಾರೆ, ಎಲ್ಲರಿಗೂ ಹಿಂಗೆ ಹಾ. ಆಗುತ್ತೆ, ಹಾಗಾಯ್ತು. ಹ್ಮ್ ಅವ್ರದ್ದು ಒಂದು ನೆಗೆಟಿವ್ನ ಹೇಳ್ಬೋದು, ಅಥವಾ ಇವಳೇ ಒಂದು ತನ್ನ ಸ್ವಜ್ಞಾನದಿಂದ ಅಲ್ಲಿ ಇಲ್ಲಿ ಕೇಳಿ ಅದನ್ನ ನೆಗೆಟಿವ್ ಮಾತ್ರ ಆತಂಕ ತಗೊಂಡ್ಬಿಟ್ಟು ಮಾಡ್ಕೊ ಹೆದರ್ಕೋತಿರ್ತಾಳೆ. ಆತಂಕ ಸೊ ಈ ಮಾಡ್ಕೋತಾರೆ. ಸಮಯದಲ್ಲಿ ಹ್ಮ್ ಮೆಡಿಟೇಷನ್, ಆದಷ್ಟು ಧ್ಯಾನ ಮಾಡೋದು, ಆದಷ್ಟು ಒಳ್ಳೆಯ ನೀವು ಹೇಳ್ದಂಗೆ ಈಗ ಭಜನೆ ಕೇಳೋದು, ಅಥವಾ ಹ್ಮ್ ದೇವಸ್ಥಾನಗಳಿಗೆ ಹೋಗೋರು, ಹ್ಮ್ ಚರ್ಚ್ಗಳಿಗೆ ಹೋಗೋರು, ಅದನ್ನ ಪರಿಪಾಲನೆ ಮಾಡೋದು, ಹ್ಮ್ ಫ್ಯಾಮಿಲಿಯವರೆಲ್ಲ ಸೇರಿ ಅವಳಿಗೆ ಆದಷ್ಟು ಧೈರ್ಯದ ಮಾತು ಹೇಳೋದು. ಊಟ ಹ್ಮ್ ಇದ್ರೊಳಗಡೆಗೆ ಆಹಾರದಲ್ಲಿ ಸ್ವಲ್ಪ ಫೈಬರ್ ಇರೋ ಊಟನ ಕೊಡ್ಬೇಕು. ಯಾಕಂದ್ರೆ ಇವಾಗ ಕಾನ್ಸ್ಟಿಪೇಷನ್ ಎಲ್ಲ ಹೌದು ಬರ್ತಾ ಇರುತ್ತೆ. ಹೌದು ಹೌದು ಕಾನ್ಸ್ಟಿಪೇಷನ್ ಹೌದು ಬರೋದ್ರಿಂದ ಯು ನೋ ದಟ್ ಸ್ಟಮಕ್ ಇಸ್ ದಿ ಸೆಕೆಂಡ್ ಬ್ರೈನ್. ಹೌದು ಅದು ಹೌದು ಸ್ಟಮಕ್ ನಲ್ಲಿ ಹೌದು ಅದು ಹೌದು ಡಿಟಾಕ್ಸಿಫಿಕೇಶನ್ ಆಗ್ಲಿಲ್ಲ ಅಂದ್ರೆ ಅವ್ರು ಸುಮ್ಮನೆ ಖಿನ್ನತೆಯ ಒಂದು ವಿಷಯಗಳು ಬರುತ್ತೆ. ಹೌದು ಸೊ ಹೌದು ಹೀಗೆ ಹೌದು. ಆಹಾರ, ಯೋಗ, ಸಂವಾದ, ಈ ಮೂರನ್ನು ಅವರು ಮಿಳಿತ ಮಾಡ್ಕೊಂಡು ಅವರು ಹ್ಮ್ ತಮ್ಮ ಸಂಸ್ಕಾರನ ಬದಲಿಸ್ಕೋಬೇಕು. ಇದ್ರ ಜೊತೆಗೆ ಒಳ್ಳೆ ವಿಚಾರಗಳನ್ನ ಅವ್ರು ಮಾಡ್ಬೇಕು. ಬರೀ ಈ ಅಲ್ಲಿ ಮನೆ. ವಿಚಾರಗಳ ಜೊತೆಗೆ ಅವ್ರ ಆಚಾರ ಅಂದ್ರೆ ಕ್ಲೆನ್ಲಿನೆಸ್, ಸ್ವಚ್ಛತೆ ಬಹಳ ಕ್ಲೆನ್ಲಿನೆಸ್, ಮುಖ್ಯ. ಹೈಜೀನ್. ಹೌದು ಹೌದು ಮೂರನೇದ್ರಲ್ಲಿ ಯುರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಆಯ್ತು, ರೆಸ್ಪಿರೇಟರಿ ಹೌದು ಆಯ್ತು, ಯಾವುದೇ ಇನ್ಫೆಕ್ಷನ್ ಆದ್ರೆ ಆ ಮಗುವಿಗೆ ಸೋಂಕ್ತಾಗತ್ತೆ. ನಾನು ಫೀಟಲ್ ಎಕೋನಲ್ಲಿ ಹಾರ್ಟ್ ಅಲ್ಲಿ ಅಂದ್ರೆ ಮಗುವಿನ ಹೃದಯದಲ್ಲಿ ಕೀವುಗಡ್ಡೆ ಸೇರಿದ್ದನ್ನ ನೋಡಿದ್ದೀನಿ. ಹಾ ಹಾಗಾಗಿ ಸ್ವಚ್ಛತೆ ಅನ್ನೋದು ಕೂಡ ಒಂದು ಸಂಸ್ಕಾರ. ಆಹಾರ ಹೌದು ಹೌದು ವಿಚಾರ ವಿಹಾರದ ಜೊತೆಗೆ ಈ ಸ್ವಚ್ಛತೆ, ಶುಚಿತ್ವವೇ ದೈವತ್ವ. ನಿಮ್ಮ ಮಗು ಚೆನ್ನಾಗಿ ಸರಿ. ಹುಟ್ಟಬೇಕು ಅಂದ್ರೆ ನೀವು ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕು. ಹೌದು ಅದು ಹೌದು ಟಾರ್ಚ್ ಇನ್ಫೆಕ್ಷನ್ ಆಗ್ಲಿ, ಯುರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಆಗ್ಲಿ, ಯಾವುದೇ ಆಗ್ಲಿ, ಅದು ಬರದ ಹಾಗೆ ಪ್ರತಿದಿನ ಸ್ನಾನ ಮಾಡ್ಕೊಂಡು ಶುಚಿಯಾಗಿ ಕ್ಲೀನ್ ಆಗಿರೋದನ್ನ ಸೊ ಗರ್ಭ ಕಲಿಬೇಕು. ಸಂಸ್ಕಾರನ ಅವರು ಅಳವಡಿಸ್ಕೊಂಡು ಒಳ್ಳೆಯ ಮಗುವಿಗೆ ಜನನ ಕೊಡ್ಲಿ ಅನ್ನೋದೇ ನಮ್ಮ ಒಂದು ಇವತ್ತಿನ ಒಂದು ಸಂವಾದ. ತುಂಬಾ ಹಾ ಇದೆ ಗರ್ಭ ಸಂಸ್ಕಾರ ಬಗ್ಗೆ ಮಾತಾಡ್ತಾ ಹೋದ್ರೆ, ಒಂದೊಂದು ಫಸ್ಟ್ ಟ್ರೈಮಸ್ಟರ್, ಸೆಕೆಂಡ್, ಥರ್ಡ್ ಅಂತ ನಾವು ಇಡೀ ದಿವಸನೂ ಮಾತಾಡ್ಬೋದು. ಅದು ತಮ್ಮ ನಾಲೆಡ್ಜ್ ನಾವು ಹಂಚ್ಕೋಬೇಕು ಅಂದ್ರೆ ಅದಕ್ಕೊಂದು ಮಿತಿ ಇಲ್ಲ. ಸೊ ಹಾ. ಇದು ಒಂದು ಏನಂತೀವಿ, ಒಂದು ಇಂಟ್ರಡಕ್ಟರಿ ಟಾಕ್ ತರ ಅನ್ಬೋದು ಹೌದು ಗರ್ಭ ಹೌದು ಹೌದು ಸಂಸ್ಕಾರದ ಹೌದು ಬಗ್ಗೆ. ಹೌದು. ಪರಿಮಳ ದೇವಿಯವರೇ, ಎಷ್ಟು ಸರಳವಾಗಿ ಸುಂದರವಾಗಿ ಒಂದು ರಸವತ್ತವಾಗಿ ನಮ್ಮ ವೀಕ್ಷಕರಿಗೆ ಮನಮುಟ್ಟು ಹಾಗೆ ಹೇಳಿದಿರಿ. ಈ ಗರ್ಭ ಸಂಸ್ಕಾರ ಅತ್ಯಂತ ಅವಶ್ಯಕವಾದಂಥದ್ದು. ನಿಮ್ಗೆ ಎಸ್. ಒಳ್ಳೆ ಮಗು ಹುಟ್ಟಬೇಕು, ಆರೋಗ್ಯವಂತರಾಗಿ ಮಗು ಹುಟ್ಟಬೇಕು, ಪ್ರಿಮೇಚರ್ ಡೆಲಿವರಿ ಆಗ್ಬಾರ್ದು, ಹಾ ಅಪಕ್ವವಾದ ಮಗು ಹುಟ್ಟಬಾರ್ದು ಅಂತಂದ್ರೆ ಈ ತಂಬಾಕು ಸೇವನೆ ಆಯ್ತು, ದುರಭ್ಯಾಸಗಳಾಯ್ತು, ಡ್ರಗ್ಸ್ ತಗೊಳ್ಳೋದಾಯ್ತು, ಅದನ್ನೆಲ್ಲ ಬಿಟ್ಟು ಅತ್ಯಂತ ನಿಮ್ಮ ಗರ್ಭಿಣಿ ಆಗಿರೋದೇ ಒಂದು ಪರಮಾತ್ಮನ ಕೃಪೆ ಅಂತ ಹೌದು, ತಿಳ್ಕೊಂಡು ಕೃಪೆ ಸಂತೋಷದಿಂದ ಹೌದು. ಮದರ್ಹುಡ್. ಸಂತೋಷದಿಂದ ಇರಬೇಕು ಅಂತ ಹೇಳ್ತಾ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು ಪರಿಮಳ ದೇವರೇ. ಧನ್ಯವಾದಗಳು.